ಡಾಕ್ಟರ್ಗೆ ಒಂದಿನ ಹೆಗ್ಡೆಕಟ್ಟ ಹಾಕಿದ್ವಿ. ಸಾಲ್ಕಾಣಿ ಖಾಲಿನೇ ಉಳಿದಿದೆ ಸರ್, ಅಲ್ಲಿಗೆ ಅರೇಂಜ್ ಮಾಡಕ್ ಆಗಿಲ್ಲ ನಮಗೆ. ಅದ್ರ ಸ್ಪಷ್ಟೀಕರಣ ಓಪನ್ ಮೈಕಲ್ಲಿ ಹೇಳ್ರಿ. ಕೊಟ್ಟಿದ್ದು ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಹೇಳ್ರಿ. ಇದೇನ್ ಸಭೆ? ಇದು ಏನ್ ಸಭೆ? ಏನ್ ಇದು ಸಭೆ? ಏನ್ರಿ ಇದು? ಅದಕ್ಕೇನ್ ಅರ್ಥ ಇರುತ್ತೆ ಹೇಳ್ರಿ. ನೋಡ್ರಿ, ಶಾಸಕರಿಗೆ ಗೊತ್ತಿಲ್ಲ ನೀವು ಹೇಳ್ತಾರೆ, ಅವ್ರು KDP ಮೆಂಬರ್ ಬರ್ತಾರೆ. ಒಂದು ನಂಬ ಒಂದು ನೀವು ಪ್ರಗತಿ ಪರಿಶೀಲನೆ ಸ್ವಾಗತ ಕೋರಿದ್ದೀರಿ. ನನ್ನ ವಿಷಯ ನಮ್ಮ ಬದುಕಿಗಾಗಿ ಹೋರಾಟ. ಶಾಸಕರೇ, ನಿಮಗೆ ನೀವು ಈ ರಸ್ತೆಯಲ್ಲಿ ವಿಷಯ ಹೇಳಕ್ಕೆ ಮಾತಾಡ್ತೀವಿ. ಈ ರಸ್ತೆಯಲ್ಲಿ ಸಭೆ ನಡೀಬಾರ್ದು ಅಂತಾನೆ. ಸಭೆ ನಾವು ಬದುಕಬೇಕಲ್ಲ, ನಾವು ಬದುಕಿರ್ತಾನೆ ಸಭೆ ನಾವು ಬದುಕಬೇಕಲ್ಲ ಸರ್. ನಾವು ನೋಡಿದ್ದೀರಾ ಹಾವೇರಿ ಟು ಸಿರ್ಸಿ ರೋಡು? ಹಾವೇರಿ ಟು ಸಿರ್ಸಿ ರಸ್ತೆ ನೋಡಿದ್ದೀರಾ ಸರ್? ಬಂದಿದ್ದಾರಾ ಇಲಾಖೆಯವರು? ಬಂದಿದ್ದಾರಾ ಸರ್? ಒಂದು ಸರ್, ಇನ್ನೊಂದು ಪ್ರಶ್ನೆ. ನಾನು ಪ್ರಶ್ನೆಗಳನ್ನ ಕೇಳ್ತೀನಿ, 3 ಪ್ರಶ್ನೆಗಳಿಗೆ ಕೇಳ್ತೀನಿ. ಎರಡನೇದು, ನಾವು ರೈತರು, ಬನವಾಸಿ ಭಾಗದ ನಾವು ರೈತರು. ಗ್ರಿಡ್ 13 ವರ್ಷದಿಂದ ಗುದ್ದಲಿ ಪೂಜೆ ಮಾಡಿದ್ವಿ, ಉದ್ಘಾಟನೆ ನಾನು 4 ವರ್ಷದಿಂದ ಮಾಡ್ತೀವಿ. ಇಲ್ಲ, ನನಗೆ ಬಂತ ಇಲ್ಲ. 2, ಸಿದ್ದರಾಮಯ್ಯನವರು ಸಾಹೇಬ್ರ ಕಾಲದಲ್ಲಿ ಏತ ನೀರಾವರಿ ಯೋಜನೆ ಮಾಡಿದ್ವಿ. ಅದು 13 ವರ್ಷದಿಂದ, 12 ವರ್ಷದಿಂದ ನೀರೆತ್ತಿದ್ವಾ? ಇಲ್ಲ. ಆ ಇಲಾಖೆಯವರು ಯಾರು ಬರ್ತಾರ? ಆ ಗೌರವ ಇರಬೇಕಲ್ಲ, ಆ ಇಲಾಖೆ ಬರಬೇಕಲ್ಲ. ಬಂದು ಮಾತ್ರ ಪ್ರಗತಿ ಪರಿಶೀಲನೆ ಆಗುತ್ತೆ. ಇರುವಂಥ ವಿಷಯಗಳೇ 2, ಒಂದು NHI, ಒಂದು ಮೇಜರ್ ಇರಿಗೇಷನ್, ಒಂದು ವಿದ್ಯುತ್. 3 ಕೊಡಿ ಸರ್, ಬದುಕಕ್ಕೆ ಬಿಡಿ. ಜನ ಕನಸು ಕಾಣೋದದು ಆಯ್ತು ಅಲ್ಲ. ಇದಕ್ಕೆ ಸ್ಪಷ್ಟವಾದ ಕೊಡಿ. ನಾವು ಅದಕ್ಕೆ ಗೆದ್ದಿದ್ದೀವಿ. ನಾನು ಹೊಸಬಲ್ಲ. ಯಾವ ವಿಷಯ ಕೊಡಬೇಕು ಗೊತ್ತಿದೆ. ರಾಜ್ಯ ಸರ್ಕಾರ ಅಧೀನಿರ್ತಕ್ಕಂಥದ್ದಲ್ಲ. NHRC ಕೇಂದ್ರ ಸರ್ಕಾರದ ಅಧೀನಿರ್ತಕ್ಕಂಥದ್ದು. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಈ ಅಧಿಕಾರಿಗಳ ಸಭೆ ಕರೀತಕ್ಕಂಥ ಅಧಿಕಾರ ನಮಗಿಲ್ಲ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದಕ್ಕೆ MPR ಸಭೆ ಮಾಡಬೇಕು. ಇದಕ್ಕೆ MPR ಉತ್ತರ ಕೊಡಬೇಕು. ನಾನು 3 ಪತ್ರ ಜಿಲ್ಲಾಧಿಕಾರಿಗಳಿಗೆ MPಗೆ ಬಂದಿದ್ದೇನೆ. ಈ ರಸ್ತೆ ಬಗ್ಗೆ 3 ಪತ್ರ ಬಂದಿದೆ ಇಷ್ಟೊತ್ತಿಗಾಗಲೇ. ತುರ್ತಾಗಿ ಕ್ರಮ ತೆಗೆದುಕೊಳ್ಳಿ. ಜನಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ರಸ್ತೆ. ನಾನು ಕೂಡ ಹೋಗೋದಾದ್ರೆ ದೊಡ್ಡಳ್ಳಿ ಮೇಲೆ ಹೋಗುತ್ತಿದ್ದೆ ಇದೆ. ಮೊನ್ನೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ರಸ್ತೆಯಲ್ಲಿ. ಪ್ರತಿನಿತ್ಯ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಂಬರ್ 2, ಏತ ನೀರಾವರಿ ಮತ್ತು ಗಟ್ಟಿಗೆ ಭಾಳ ಕಷ್ಟಪಟ್ಟು ಜಾಗ ತಂದ್ವಿ. ಗಟ್ಟಿಗೆ 100 ಟನ್ ಮಂಜೂರಿ ಮಾಡಿದ್ವಿ. ಗಟ್ಟನ್ನು ಸೆಕ್ಷನ್ ಮಾಡಿ ಗಟ್ಟಿನ ಕೆಲಸ ಮುಗಿಸಿದ್ವಿ. ನಿಮ್ಮ ಬನವಾಸಿ ಭಾಗದಲ್ಲಿ 2 ಕಂಬಗಳ ತೊಂದರೆ ಇದು ಜೀವಂತ. ಆ ಕಡೆ ನಾವು ಭೀಮಣ್ಣ ನಾಯಕರು ಮಾತನಾಡಿ 10 ಕಂಬ ಕೋಟಿ ಹೋಗಿತ್ತು. 10 ಕಂಬವನ್ನು ಒಟ್ಟು ರಾಜಿ ಮಾಡಿ ಮುಗಿಸಿ ಹೆಚ್ಚು ಅನುದಾನ ಕೊಡುತ್ತೆ ಅಂತೇಳಿ ಆ 10 ಕಂಬವನ್ನು ಮುಗಿಸಿದ್ವಿ. ಇವಾಗ ನಮ್ಮಲ್ಲಿರ್ತಕ್ಕಂಥ 2 ಕಂಬದ ಸಮಸ್ಯೆ ಮಾತ್ರ. 2 ಕಂಬ ಹೈಕೋರ್ಟ್ ಹೋಗಿ ಕೇಂದ್ರದಲ್ಲಿ ಇಟ್ಟಿದೆ. ನೀರಾವರಿ ಕೂಡ ಮುಗಿದಿದೆ. ನೀರಾವರಿಗೆ ಎತ್ತಲಿಕ್ಕೆ ಬೇಕಾಗ್ತಕ್ಕಂಥ ರೇಟ್ ಸಾಕಾಗ್ತಾ ಇಲ್ಲ. 100 ಟನ್ ಕೇಳಿ ಬಂದ ಮಾತ್ರ ನೀರಾವರಿ ಎತ್ತೋದಕ್ಕಾಗುತ್ತೆ. ಚೆಕ್ ಮಾಡಿ ಒಂದು ಕಡೆ ಚೆಕ್ ಮಾಡಿ ಮಾತಾಗುತ್ತೆ, ಮತ್ತೊಂದು ಪವರ್ ಕಡಿಮೆ ಆಗುತ್ತೆ. ಈ ಸಮಸ್ಯೆ ಬಗ್ಗೆ ಏನೆಲ್ಲ ಬೇಕೋ ಎಲ್ಲ ಮಾಡಿದ್ದೀವಿ. ಈ ಕಳೆದ 2 ಕಂಬ ಏನಿದೆ, 2 ಕಂಬದಲ್ಲಿ ಕೂಡ ನಾವು ಸಾಕಷ್ಟು ಕಳೆದು ಮಾತಾಡಿದ್ವಿ. ಲೋಕಲ್ನಲ್ಲಿ ಸುಮಾರು ಜನ ಮಾತಾಡಿದ್ವಿ. ಬನವಾಸಿ ಲೋಕಲ್ಗೆ ಹೆಚ್ಚಿನ ಪರಿಹಾರ ಬೇಕಾದ್ರೆ ಸರ್ಕಾರ ಕೊಡೋದಕ್ಕಿಂತ ಹೆಚ್ಚು ಪರಿಹಾರ ಬೇಕಾದ್ರೆ ಆ ಪರಿಹಾರವನ್ನು ಕೊಡಬೇಕಾದ್ರೆ ಕೈಲಿ ಬೇಕಾದ್ರೂ ಕೊಡೋದಕ್ಕಿಂತ ಇದ್ದೇನೆ. ಅದು 2 ವಾಪಸ್ ತೊಗೊಳ್ಳಿಕ್ಕೆ ಇದ್ದೇನೆ. ಅದು 2 ವಾಪಸ್ ತಗೊಳ್ಳಿಲ್ಲ ಅಂದರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗದಲ್ಲಿ ಹೋಗಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜಾಗದಲ್ಲಿ ಹೋಗೋದೇ ಕೇಂದ್ರ ಸರ್ಕಾರ ಅನುಮತಿ ತೆಗೆದುಕೊಳ್ಬೇಕು. ಅದು ಈ ಕಾಲಕ್ಕೆ ಆಗ್ತಕ್ಕಂಥ ಕೆಲಸ ಅಲ್ಲ. ಹಾಗಾಗಿ ಅದನ್ನೇ ಮೊದಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ 2 ಕಂಬ ಆದರೆ ದೊಡ್ಡ ಬೆಳೆ ಇದೆ, ಬಾಕಿ ಎಲ್ಲವೂ ಬೆಳೆ ಇದೆ. ಆ 2 ಕಂಬದ ಪ್ರಯತ್ನ ಸಾಗಿದೆ. ನಿಮ್ಮದು ಯಾವುದಾದ್ರು ಜನ ಆಯಿತು, ನೀವು ಪ್ರಯತ್ನ ಮಾಡಿ ಆ 2 ಕಂಬಕ್ಕೆ ಏನು ಪರಿಹಾರ ಮಾಡಬೇಕು
ಅಧಿಕಾರಿಗಳು ಬೇಕಾದ ಪ್ರಯತ್ನ ಮಾಡಿದ್ದಾರೆ. ಆದರೆ ಅಧಿಕಾರಿ ಕೈಯಲ್ಲಿ ಕೋರ್ಟಲ್ಲಿ ಹೋದಾಗ ಹೈಕೋರ್ಟಲ್ಲಿ ಸ್ಟೇ ಇದ್ದಾಗ ಅಧಿಕಾರಿಗಳು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ವೈಯಕ್ತಿಕ ಜಾಗ ಹೋಗುದು, ಸ್ವಂತ ಜಾಗದಲ್ಲಿ ಬರಬೇಕು. ಲೈನ್ ಸ್ವಂತ ಜಾಗ ಬಿಟ್ಟು ಬಾಯಿಟಿಗೆ ಹೋಗ್ಬೇಕು, ಬೇರೆ ಜಾಗದಲ್ಲಿ ಬರಲಿಕ್ಕೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಸ್ಟೇ ಆಗಿದೆ. ಹೈಕೋರ್ಟ್ ಇದ್ದಂಥ ಕಾರಣಕ್ಕೆ 2 ಕಂಬ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ 2 ಕಂಬ ಮಾಡೋ ಪ್ರಯತ್ನ ನಡೆದಿದೆ. ನಿಮ್ಮೆಲ್ಲರೂ ಸಹಕಾರ ಇರಲಿ. ಮತ್ತೊಂದು ಸಲ ಎಲ್ಲರೂ ಕರೆಸ್ಬಿಟ್ಟು ಮಾತಾಡುವ. ಅವ್ರಿಗೆ ಪರಿಹಾರ ಕಾರಣಕ್ಕಾಗಿ ಅದೇನಾಗಿದೆ, ಅವ್ರಿಗೆ ಇದ್ದದ್ದೇ 1 ಎಕರೆ 2 ಎಕರೆ ಜಮೀನು 2 ಎಕರೆ ಆ ಮಾಲಕಿದಾಗಿದೆ. ಆ 1 ಕಂಬ ಹೋದಾಗ 3 ಜನ ಅನ್ಕೊಂಡ್ಬಂದು ತಮ್ಮ ಮುಖಾಮುಖ ಜಾಗ ಮಾತ್ರ ತಮಗಿದೆ. ಇದು ಲೈನ್ ಹೋಗ್ಬಿಟ್ಟು ತಮ್ಮ ತೋಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತಮ್ಮ ಜೀವನ ಹಾಳಾಗ್ಬಿಡುತ್ತೆ ಅಂತ ಒಂದು ವಾದ. ಅದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ರೀತಿ ಮಾಡಿದ್ದೀವಿ. ಕಾಂಟ್ರಾಕ್ಟರ್ ಕಡೆ ಸ್ವಲ್ಪ, ನಾವು ಸ್ವಲ್ಪ ಸರ್ಕಾರದ ಅನುದಾನವನ್ನು ಇಟ್ಟುಕೊಟ್ಟು ಏನಾದರೂ ಮಾಡಿ ಮುಗಿಸ್ಬೇಕಂತ ಪ್ರಯತ್ನ ಮಾಡಿದ್ದೀವಿ. ಅದು ಹೋಗ್ತಾ ಇಲ್ಲ. ನಿಮ್ಮನ್ನ ಪ್ರಯತ್ನ ಮಾಡ್ತೀವಿ. ನಮಗೂ ಕೂಡ ಬನವಾಸಿ ಭಾಗದ ಕರೆಂಟ್ ಬಗ್ಗೆ, ದಾಸರಕೊಪ್ಪದ ಕರೆಂಟ್ ಬಗ್ಗೆ ಏನೆಲ್ಲ ಕಷ್ಟ ಇದೆ ಗೊತ್ತಿದ್ದೇ ದಾಸರಕೊಪ್ಪದ ಬಿಡಿ ಮಾಡಿದ್ವಿ ನಾವು. ನಂಬರ್ 1. ನಂಬರ್ 2, ಇವತ್ತು ಬಿಸಿರುಕೊಪ್ಪದಲ್ಲಿ ವಿದ್ಯುತ್ ಮಾಡ್ತಾ ಇದ್ದೀವಿ. ಬಿಸಿರುಕೊಪ್ಪಕ್ಕಿಂತ ಹಿಂದೆ ಎಕ್ಕಮ್ಮಿ ಗೇಟ್ ಏನಿದೆ ಅಲ್ಲಿ PWD ಜಾಗ 1 ಎಕರೆ ಎತ್ತಿದೆ. ಆ 1 ಎಕರೆ ಜಾಗ ಸರ್ಕಾರ ತಗೊಳ್ಳೋದಕ್ಕೆ ಕ್ಯಾಬಿನೆಟ್ಗೆ ಕಳಿಸ್ತಾ ಇದ್ದೀವಿ. ಅಲ್ಲಿ 1 ಎಕರೆ ತಗೊಂಡು 33 kV ವಿದ್ಯುತ್ ಮಾಡಬೇಕು ಅಂತೇಳಿ ಈಗಾಗಲೇ ಬನವಾಸಿ ಭಾಗದ ಎಕ್ಕಂಬಿ 1, ಬನವಾಸಿ ಭಾಗದ ದಾಸರಕೊಪ್ಪಕ್ಕೊಂದು, ಬನವಾಸಿ ಭಾಗದ ಹುಂಚಳ್ಳಿ 1, 3 ಕಿಂಟಲ ಮಾಡೋದಕ್ಕೆ ಈಗಾಗಲೇ ಪ್ರಸ್ತಾಪ ಮಾಡ್ಕೊಂಡಿದ್ದೇವೆ. ಹುಂಚಳ್ಳಿಗೆ 1 ಎಕರೆ ಜಾಗ ಬೇಕಾಗಿತ್ತು, 1 ಎಕರೆ ಜಾಗ ಕೂಡ ಕೊಟ್ಟಿದ್ದೇವೆ. 33 kV ಲೈನ್ ಹೈಕಲ್ ಆಗ್ತಾ ಇದೆ ಹುಂಚಳ್ಳಿ. ಆ ಕಾರಣಕ್ಕಾಗಿ ಇವತ್ತು ಏನೇನು ಆಗಬೇಕು ಈ ಭಾಗದಲ್ಲಿ ಈ ಎಲ್ಲ ಕೆಲಸಗಳ ಬಗ್ಗೆ ವಿಶೇಷ ಲಕ್ಷ್ಯ ವಹಿಸಿದ್ದೀವಿ. ಆದರೆ ವೈಯಕ್ತಿಕವಾದಂಥ ತೊಂದರೆಗಳ ಕಾರಣಕ್ಕಾಗಿ, ನ್ಯಾಯಾಲಯದಲ್ಲಿರ್ತಕ್ಕಂಥ ಕಾರಣಕ್ಕಾಗಿ ನಾವು ಯಾವುದೂ ದರಾಕ್ಷಾಯಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ಮಾಲಕಿದಾರನ ಮನವೊಲಿಸೇ ಮಾಡಬೇಕಾಗುತ್ತೆ. ಇದನ್ನು ಮಾಡೋ ಪ್ರಯತ್ನ ಮಾಡ್ತೀವಿ. ಸರ್, ನನ್ನ ಕೇಳಬೇಕು ಏನು ಫೈನಲ್ಲು? ಪ್ರಶ್ನೆ ಕೇಳಬೇಕು ಸರ್, ನಮ್ಮ ಜನಪ್ರತಿನಿಧಿ ನೀವೇ ಸರ್. ಸರಿ, ನಾವು ನಿಮ್ಮ ಕ್ಷೇತ್ರದಲ್ಲೇ ಓಡಾಡಬೇಕು. ಹೌದು, ವಿಮಾನ ನಿಲ್ದಾಣ ನಂದಲ್ಲೇ ಹೋಗುತ್ತೆ, ರೇಲು ಹೋಗುತ್ತೆ. ಅದು ಉತ್ತರ ಕೊಡೋ ಅಧಿಕಾರ ನಂದಲ್ಲ ಸರ್. ನೀವು ಅವ್ರ ಕೈ ಕೇಳಿದ್ದೇನೆ, ಮಾತಾಡಿದ್ದೇನೆ. ಅದನ್ನು ಬಹಿರಂಗವಾಗಿ ಬನ್ನಿ ಸರ್. ನೀವು ನಾವು ಬದುಕಬೇಕಲ್ಲ ಸರ್. ನಿಮ್ಮ ನೋಡಿ ಸರ್, ಹೋರಾಟ ನಿತ್ಯ ಮಾಡೋದು, ಹೋರಾಟ ಕೂಡ ಭಾಗವಹಿಸ್ತೇನೆ. ಇದು ನನ್ನ ಆದ್ಯತೆ. ಇಲಾಖೆ ಬರಬೇಕು. 100 ಕೋಟಿ ಖರ್ಚು ಮಾಡಿದಂಥ ಇಲಾಖೆ ಅಧಿಕಾರಿಗಳಿಲ್ಲ ಅಂದ್ರೆ ನೀವು ಈ ಪ್ರಗತಿ ಪರಿಶೀಲನೆಗೆ ಏನು ಗೌರವ ಬರುತ್ತೆ? ಇದಕ್ಕೆ ಗೌರವ ಸರ್ಕಾರಕ್ಕೂ ಸಂಬಂಧಪಟ್ಟಿದ್ದು ಧನ್ಯವಾದ. ನನ್ನ ಪ್ರಶ್ನೆಗಳಿಗೆ ಉತ್ತರ ಇದಲ್ಲ. ನೀವು ನಮ್ಮೊಂದಿಗೆ